ಇನ್ನೊಂದು ಕಡೆ NDA ಸೀಟ್ ಶೇರಿಂಗ್ನ ಮಾತುಕತೆಗಳು ಮುಗಿದಿದ್ದಾವೆ. ಬಿಜೆಪಿ ಮತ್ತು JDU, ಇನ್ನೊಂದು ಪ್ರಮುಖ ಪಕ್ಷ JDU, ಸಮಾನ ಕ್ಷೇತ್ರಗಳನ್ನು ಹಂಚಿಕೊಂಡಿದ್ದಾವೆ. 101 ಸೀಟ್ ಶೇರಿಂಗ್ ಮುಗಿದ ನಂತರವೂ ಅಲ್ಲಿ ಅಸಮಾಧಾನ ಇದೆ. ಬಿಜೆಪಿ 71, JDU 57 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾವೆ. ಬಿಜೆಪಿಗೆ ದೊರೆತ ಕ್ಷೇತ್ರಗಳ ಬಗ್ಗೆ ಎಲ್ಲ ತಿಕ್ಕಾಟ. ಚಿರಾಗ್ ಪಾಸ್ವಾನ್ರ LJP ಅಥವಾ ಲೋಕ ಜನಶಕ್ತಿ ಪಕ್ಷಕ್ಕೆ JDU ಪ್ರಾಬಲ್ಯದ ಕ್ಷೇತ್ರಗಳನ್ನು ಕೊಡಲಾಗಿದೆ ಅಂತ ತಿಕ್ಕಾಟ ಶುರುವಾಗಿದೆ. ಚಿರಾಗ್ ಪಾಸ್ವಾನ್ ವಿರುದ್ಧ JDU, RML, HAM ಅಸಮಾಧಾನ. ಮತ್ತೊಂದು ಸುತ್ತಿನ ಮಾತುಕತೆಯಾಗಬೇಕು ಅಂತ ಪಟ್ಟು ಹಿಡಿದಿದ್ದಾವೆ ಮಿತ್ರ ಪಕ್ಷಗಳು. LJP ಜೊತೆ ಕೈ ಜೋಡಿಸೋದಕ್ಕೆ JDU ನಿರಾಕರಣೆ ಮಾಡಿದೆ. ಸೋನ್ಬಾರ್ಸಾ, ರಾಜ್ಗಿರ್, ಎಕ್ಮಾ, ಮೋರ್ವಾ ಕ್ಷೇತ್ರಕ್ಕಾಗಿ ತಿಕ್ಕಾಟ. ಪಟ್ಟಿ ಘೋಷಣೆಯಾದ ನಂತರದ ಅಸಮಾಧಾನಗಳಿವು. RLM ಮುಖ್ಯಸ್ಥ ಉಪೇಂದ್ರ ಕುಶ್ವಾಹ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯದಲ್ಲಿ ಬಿಜೆಪಿಯ 2ನೇ ಪಟ್ಟಿ ಕೂಡ ರಿಲೀಸ್ ಆಗಿದೆ. 12 ವಿಧಾನಸಭಾ ಕ್ಷೇತ್ರಗಳಿಗೆ 71 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಜೆಪಿ ರಿಲೀಸ್ ಮಾಡಿತ್ತು. 101 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಹಾಕಲಿದೆ. 71 ಮೊದಲು, ಈಗ 12 ಕ್ಷೇತ್ರಗಳಿಗೆ ರಿಲೀಸ್ ಮಾಡಿದ್ದಾರೆ. ಪಟ್ಟಿ ರಿಲೀಸ್ ಆಗಿದೆ. ಇನ್ನು 18 ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಿದರೆ ಬಿಜೆಪಿ ಅಷ್ಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡ್ದಂಗೆ 2ನೇ ಪಟ್ಟಿಯಲ್ಲಿ ನೆನ್ನೆ ತಾನೇ ಬಿಜೆಪಿಗೆ ಸೇರಿಕೊಂಡಿದ್ದ 25 ವರ್ಷದ ಗಾಯಕಿ ಮೈಥಿಲಿ ಠಾಕೂರ್ಗೆ ಟಿಕೆಟ್ ಅನೌನ್ಸ್ ಆಗಿದೆ. ಮೈಥಿಲಿ ಠಾಕೂರ್ ಬಿಹಾರದ ಅತ್ಯಂತ ಜನಪ್ರಿಯ ಗಾಯಕಿ. ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಮಹಾಗಠಬಂಧನದ ಕಿರಿಕಿರಿ ಆಗ್ತಾ ಇರೋದು ಹೆಂಗೋ ಬಗೆಹರಿಸ್ಕೊತಾರ? 2 ದಿವಸ ಅಷ್ಟೇ ಟೈಮ್ ಇರೋದು. ಅದೇ ನೋಡಿ, ಬಿಹಾರದಲ್ಲಿ ಇದು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಇನ್ನೂ 48 ಗಂಟೆ ಸಮಯ ಇದೆ. ಬಿಹಾರದಲ್ಲಿ ಇದು ಹೊಸತೇನಲ್ಲ ಮತ್ತು ಮೊದಲು ಏನಲ್ಲ. ಸುಮಾರು 55-56 ಸೀಟ್ವರೆಗೆ ಬಿಟ್ಕೊಡ್ಲಿಕ್ಕೆ ತೇಜಸ್ವಿ ಯಾದವ್ ರೆಡಿ ಇದ್ದಾರೆ. ಕಾಂಗ್ರೆಸ್ ಹಿಂದೆ 70 ಕೊಟ್ಟಿದ್ರಿ, ಈಗ 65 ಕೊಡಿ ಅನ್ನುವ ಪಟ್ಟನ್ನು ಹಿಡಿದಿದೆ. ಓಕೆ, RJD ಕೊಡಲಿಲ್ಲ ಅಂಥೇಳಿ ಕಾಂಗ್ರೆಸ್ ಏನು ಏಕಾಂಗಿಯಾಗಿ ಹೋಗ್ತಕ್ಕಂಥ ಸ್ಥಿತಿಯಲ್ಲೇನಿಲ್ಲ. ಮತ್ತು RJD ಕೂಡ ಕಾಂಗ್ರೆಸ್ಸನ್ನು ಬಿಟ್ಟು ಕೊಟ್ಟು ಏಕಾಂಗಿಯಾಗಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತಕ್ಕಂಥ ಸ್ಥಿತಿಯಲ್ಲೂ ಕೂಡ ಇಲ್ಲ. ಓಕೆ, ಮಿತ್ರರು ಒಬ್ರಿಗೊಬ್ರು, ಈಗ BJP JDU ಹೆಂಗೆ ಅನಿವಾರ್ಯತೆ ಇದೆಯೋ ಅದೇ ರೀತಿಯ ಅನಿವಾರ್ಯತೆ ಕಾಂಗ್ರೆಸ್ ಮತ್ತು RJDಗೂ ಕೂಡ ನಿಶ್ಚಿತವಾಗಿದೆ. ಅಲ್ಲಿ ಜಾತೀಯ ಸಮೀಕರಣಗಳ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಈಗ ನನಗನ್ಸುತ್ತೆ ನಾಳೆ ಸಂಜೆ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ RJD ಕಾಂಗ್ರೆಸ್ನ ಮೈತ್ರಿಕೂಟಕ್ಕೆ ಸಂಬಂಧಪಟ್ಟಂತೆ ಸಿಗಬಹುದು. ಸುಮಾರು 8-9 ಸೀಟ್ಗಳಲ್ಲಿ ಒಂದಿಷ್ಟು ಕಗ್ಗಂಟುಗಳಿವೆ. ಯಾರಿಗೆ ಕೊಡಬೇಕು, ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ಕಾಂಗ್ರೆಸ್ಸಿಗೆ ಕೊಟ್ಟರೆ RJDಯ ಬಂಡಾಯ, RJDಗೆ ಕೊಟ್ಟರೆ ಕಾಂಗ್ರೆಸ್ನ ಬಂಡಾಯದ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕ್ಲಿಕ್ಕೆ ಇಲ್ಲ. ಆ ಕಾರಣದಿಂದ ತೇಜಸ್ವಿ ಯಾದವ್ ಜೊತೆಗೆ ಕಾಂಗ್ರೆಸ್ ನಾಯಕರ ಚರ್ಚೆ ಕೂಡ ನಡೆದಿದೆ. ಹಿಂದೆ ಕಾಂಗ್ರೆಸ್ ಹೇಳಿದ್ದು ನಾವು ಏಕಾಂಗಿಯಾಗಿ ಸ್ಪರ್ಧಿಸ್ತೀವಿ ಅಂತಕ್ಕಂಥದ್ದು. ಬಟ್ ಬಿಹಾರ, ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧಿಸಿದರೆ ಏನಾಗುತ್ತೆ ಅಂತಕ್ಕಂಥದ್ದು ರಾಹುಲ್ ಗಾಂಧಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ತೇಜಸ್ವಿ ಯಾದವ್ರ ಒಂದು ಚರಿಷ್ಮಾ ಇವತ್ತಿನ ಸಂದರ್ಭದಲ್ಲಿ ಬಿಹಾರದಲ್ಲಿ ಕೆಲಸ ಮಾಡ್ತಾ ಇದೆ. ಅದರ ಪಿಟ್ಲಗ್ಗುವಾಗಿ, ಅಂದರೆ ಬೆನ್ನೆಲುಬಾಗಿ ನಾವು ಕೂಡ ಹೊರಟರೆ ನಮಗೆ ಲಾಭ ಆಗ್ಬೋದು ಅಂತಕ್ಕಂಥದ್ದು ಕಾಂಗ್ರೆಸ್ಗೆ ಚೆನ್ನಾಗಿ ಅರಿವಿದೆ. ಆದರೆ ಕಳೆದ ಬಾರಿ ಏನಾಗಿತ್ತು, 70 ಸೀಟ್ಗಳನ್ನು ತೆಗೆದುಕೊಂಡು 17-18 ಸೀಟ್ಗಳನ್ನು ಮಾತ್ರ ಗೆಲ್ಲುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿತ್ತು.
ಎಸ್. ಈ ಬಾರಿ ತೇಜಸ್ವಿ ಯಾದವ್ ಅನಿಸ್ತಾ ಇದೆ ಅನ್ನೆಸೆಸರಿ ಸೀಟ್ಗಳನ್ನು ಜಾಸ್ತಿ ಕೊಟ್ಟು ಸ್ಟ್ರೈಕ್ ರೇಟ್ ಕಡಿಮೆ ಮಾಡಿಕೊಂಡು ನಾಳೆ ಬಹುಮತದ ಗೆರೆಯನ್ನು ದಾಟಬೇಕಾದ್ರೆ ಎವ್ರಿ ಸೀಟ್ ಕೌಂಟ್ಸ್. ಆ ಕಾರಣದಿಂದ ತೇಜಸ್ವಿ ಯಾದವ್ ಕಾಂಗ್ರೆಸ್ಗೆ ನಾವು 55 ಸೀಟ್ಗಳನ್ನು ಕೊಡ್ತೀವಿ, CPI-ML ಈ ಸಲ ಆನ್ ಬೋರ್ಡ್ ಇದೆ ಮಹಾಗಠಬಂಧನದಲ್ಲಿ, ಅದಕ್ಕೂ ಸೀಟ್ಗಳನ್ನು ಬಿಟ್ಕೊಡ್ತೀವಿ, ಮತ್ತು VIP ಪಾರ್ಟಿ ಏನಿದೆ ಜಾತೀಯ ಪಾರ್ಟಿ ಅಂದರೆ ನಿಷಾದ್ ಸಮುದಾಯದ ಒಳಗೊಂಡಿರ್ತಕ್ಕಂಥ ಒಂದು ಪೊಲಿಟಿಕಲ್ ಪಾರ್ಟಿ ಏನಿದೆ ಅದಕ್ಕೂ ಸೀಟ್ಗಳನ್ನು ಬಿಟ್ಕೊಡ್ತೀವಿ ಅಂತಕ್ಕಂಥದ್ದನ್ನು ತೇಜಸ್ವಿ ಯಾದವ್ ಒಂದು ಸ್ಟ್ರಾಟಜಿಯನ್ನು ಮಾಡಿಕೊಂಡು ಚುನಾವಣೆಗೆ ಇಳಿತಾ ಇದ್ದಾರೆ. ಹೀಗಾಗಿ ನನಗನ್ಸುತ್ತೆ ನಾಳೆ ಸಂಜೆ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಕಾಂಗ್ರೆಸ್ ಮತ್ತು RJD ಮೈತ್ರಿಗೆ ಸಂಬಂಧಪಟ್ಟಂತೆ ಬರಬಹುದು. ತುಂಬ ಏನೋ ವ್ಯತಿರಿಕ್ತವಾದ ಪಾಲಿಟಿಕ್ಸ್ನಲ್ಲಿ ಕೊನೆಗಳಿಗೆ ಬರೀ 7 ಕ್ಷೇತ್ರಕ್ಕೆ ಇದಿಷ್ಟು ಕಗ್ಗಂಟ ಆಗ್ಬೇಕಾ ಅಂತ ನನಗೆ ಪ್ರಶ್ನೆ. 58ರ ತನಕ ಕೊಡ್ತೀವಿ ಅಂತ ತೇಜಸ್ವಿ ಯಾದವ್ ಅಂದಿದ್ದಾರೆ ಅಂತೆ, 65 ಬೇಕು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಅಜಿತ್, ಕಳೆದ ಬಾರಿ 70ರಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿತ್ತು. ಎಸ್. ಸೊ ನ್ಯಾಚುರಲಿ ಆ 70 ಕ್ಷೇತ್ರಗಳು ನಮ್ಮವೇ ಅಂತಕ್ಕಂಥ ತಯಾರಿಯನ್ನು ಕಾಂಗ್ರೆಸ್ ಮಾಡಿರ್ತಾರೆ. ಈಗ ಏಕಾಏಕಿ ತೇಜಸ್ವಿ ಯಾದವ್ ಕಳೆದ 3 ತಿಂಗಳಿಂದ ಏನು ಹೇಳ್ತಾ ಇದ್ರು, ಇಲ್ಲ ನಮಗೆ ಬರೀ 55 ಕೊಡಲಿಕ್ಕಾಗತ್ತೆ. ಮೊದಲು 50 ಅಂದರು, 52 ಅಂದರು, 53 ಅಂದರು, ಈಗ 56ರವರೆಗೆ ಹೋಗಿ ತೇಜಸ್ವಿ ಯಾದವ್ ಕೂಡ ತಲುಪಿದ್ದಾರೆ. ಹೀಗಾಗಿ ಅಲ್ಲಿ ಸ್ಪರ್ಧಿಗಳು ಮತ್ತು ಅಭ್ಯರ್ಥಿಗಳು ಚುನಾವಣೆ ತಯಾರಿಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಒಂದು ಕೊನೆಯ ಗಳಿಗೆಯವರೆಗಿನ ಪ್ರಯತ್ನ ಬಿಹಾರದಲ್ಲಿ ಮಾಡ್ತಾ ಇದೆ. ನಮಗೂ ಕೂಡ ಹೆಚ್ಚು ಅಭ್ಯರ್ಥಿಗಳನ್ನು ಹಾಕಲಿಕ್ಕೆ ಅವಕಾಶವನ್ನು ಕೊಡಿ, ನಾವು ಹೆಚ್ಚು ಸೀಟನ್ನು ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನೋದನ್ನು ಕನ್ವಿನ್ಸ್ ಮಾಡ್ತಿದ್ದಾರೆ. ಬಟ್ ತೇಜಸ್ವಿ ಯಾದವ್ ತುಂಬ ಹಾರ್ಡ್ ಬಾರ್ಗೇನರ್ ಅನಿಸುತ್ತೆ. 2020ರಲ್ಲಿ ಏನಾಯಿತು ಅನ್ನೋದನ್ನು ನೋಡಿದ್ದಾರೆ. ಆ ಕಾರಣದಿಂದ ತೇಜಸ್ವಿ ಯಾದವ್ ಇಲ್ಲ, ಸರ್ವೆ ಮಾಡಿಸಿದ್ದೀವಿ, ಆ ಸರ್ವೆಗೆ ಅನುಗುಣವಾಗಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೋ ಆ ಕ್ಷೇತ್ರವನ್ನು ಮಾತ್ರ ನಿಮಗೆ ಬಿಟ್ಟುಕೊಡ್ತೀವಿ ಅಂತಕ್ಕಂಥದ್ದನ್ನು ತೇಜಸ್ವಿ ಯಾದವ್ ಕಾಂಗ್ರೆಸ್ಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತಾಧಿಕಾರ ಯಾತ್ರೆ ಏನು ರಾಹುಲ್ ಗಾಂಧಿ ನಡೆಸಿದರು ಬಿಹಾರದಲ್ಲಿ, ಅದಕ್ಕೊಂದು ಟ್ರ್ಯಾಕ್ಷನ್ ಕೂಡ ಸಿಕ್ಕಿತ್ತು. ಆ ಯಾತ್ರೆಯಲ್ಲಿ ತೇಜಸ್ವಿ ಯಾದವ್ ಕೂಡ ಭಾಗವಹಿಸಿದ್ರು. ಹೀಗಾಗಿ RJDಗೂ ಕೂಡ ಕಾಂಗ್ರೆಸ್ ಇಲ್ಲದೆ, ಯಾಕಂದರೆ ಕೇಂದ್ರದ ಒಂದು ಪಾರ್ಟಿ, ರಾಷ್ಟ್ರೀಯ ಪಾರ್ಟಿ ಮತ್ತು ಕಾಂಗ್ರೆಸ್ಗೆ ತಂದೆ ಆಗಿರ್ತಕ್ಕಂಥ ಒಂದಿಷ್ಟು ವೋಟ್ ಬ್ಯಾಂಕ್ ಇದೆ, ಅಡಿಷ್ನಲ್ ವೋಟ್ ಬ್ಯಾಂಕ್ ಅಂತ ಹೇಳ್ಬೋದು ನೀವು, ಅದೇನು ಕೋರ್ ವೋಟ್ ಬ್ಯಾಂಕ್ ಅಲ್ಲ. ಬಟ್ ಆ ವೋಟ್ ಬ್ಯಾಂಕನ್ನು ಕಳೆದುಕೊಂಡ್ರೆ ನ್ಯಾಚುರಲಿ BJP ಮತ್ತು JDU ಅಲೈನ್ಸ್ ವಿಲ್ ಬಿ ಮಚ್ ಸ್ಟ್ರಾಂಗರ್. ಆ ಕಾರಣದಿಂದ RJD ಕೂಡ ಕಾಂಗ್ರೆಸ್ಸನ್ನು ಆನ್ ಬೋರ್ಡ್ ತೆಗೆದುಕೊಳ್ಳದೆ ನೀವು ಏಕಾಂಗಿಯಾಗಿ ಚುನಾವಣೆಗೆ ಸ್ಪರ್ಧಿಸಿ ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳಲ್ಲ ಅನಿಸುತ್ತೆ. ಕಾಂಗ್ರೆಸ್ ಕೂಡ ಬಿಹಾರದಂಥ ರಾಜ್ಯದಲ್ಲಿ ಆ ಸಾಹಸ ಮಾಡಲ್ಲ ಅಜಿತ್. ಎಸ್, ಅಬ್ಸಲ್ಯೂಟ್ಲಿ. ಬಿಹಾರದಂಥ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಆ ಸಾಹಸ ಮಾಡಲಿಕ್ಕೆ ಮ್ಯಾನ್ಯೂರಿಂಗ್ ಸ್ಪೇಸ್ ಇಲ್ಲ, ಅಲ್ಲೇನು ಕಾಂಗ್ರೆಸ್ನ ಲೀಡರ್ಶಿಪ್ ಇದೆ ಅನ್ನುವಂಥದ್ದೇನಿಲ್ಲ. ಆ ಕಾರಣದಿಂದ ಕಾಂಗ್ರೆಸ್ ಕೂಡ ನಾಳೆ ಸಂಜೆವರೆಗೆ ಆನ್ ಬೋರ್ಡ್ ಆಗ್ಬೋದು ಅಂತ ಅನಿಸುತ್ತೆ. ಓಕೆ, NDAದಲ್ಲಿನ ಗೊಂದಲ ಏನಿದು ಸೀಟ್ಗಳ ಅನೌನ್ಸ್ ಆದ ಮೇಲೆ? ಅಜಿತ್, NDAದಲ್ಲಿ ಆಗಿದ್ದೇನು ಅಂತಂದರೆ, ಉಪೇಂದ್ರ ಕುಶ್ವಾ ನಿತೀಶ್ ಕುಮಾರ್ ಒಂದು ಕಾಲದ ಶಿಷ್ಯ. ಅದಾದ ನಂತರ ಅವರು ನೋಡಿ, ಯಾಕೆ ಉಪೇಂದ್ರ ಕುಶ್ವಾ ಮತ್ತು ನಿತೀಶ್ ಕುಮಾರರ ಜೋಡಿ ಇತ್ತು ಅಂದರೆ, ಪಟೇಲ್ ಮತ್ತು ಕುಶ್ವಾ ಸಮುದಾಯ, ಕೋರಿ ಕುಶ್ವಾ ಏನಿದೆ ಮತ್ತು ಪಟೇಲ್, ಅದನ್ನು ಲವಕುಶ ಜೋಡಿ ಅಂತ ಕರೆಯಲಾಗುತ್ತೆ. ಓಕೆ ಓಕೆ. ಅದಾದ ನಂತರ ಉಪೇಂದ್ರ ಕುಶ್ವಾ ನಿತೀಶ್ ಕುಮಾರ್ BJP ಜೊತೆ ಜಗಳ ಆದಾಗ ಅವರು BJP ಜೊತೆಗೆ ಬಂದರು, ಕೇಂದ್ರದಲ್ಲಿ ಮಂತ್ರಿಯೂ ಕೂಡ ಆಗಿದ್ದರು. ಈಗ ಚಿರಾಗ್ ಪಾಸ್ವಾನ್ಗೆ 29 ಸೀಟ್ಗಳನ್ನು ಬಿಟ್ಕೊಡ್ಲಿಕ್ಕೆ BJP ತಯಾರಾಗಿರುವಾಗ ಉಪೇಂದ್ರ ಕುಶ್ವಾ ಏನು ಕೇಳ್ತಿದ್ದಾರೆ, ನಮ್ಮದು ಪಕ್ಷಕ್ಕೆ ಬರೀ 6 ಸೀಟ್ಗಳನ್ನು ಕೊಟ್ಟರೆ ಇಡೀ ಪವರ್ ಶೇರಿಂಗಲ್ಲಿ ನಮ್ಮ ಪಾತ್ರ ಏನಿರುತ್ತೆ? ಹೌದು ಹೌದು. ಆ ಕಾರಣದಿಂದ ನಮಗೆ ಹೆಚ್ಚು ಶೇರಿಂಗನ್ನು ಕೊಡಿ, ನಮ್ಮ ಸೀಟ್ಗಳನ್ನು ಜಾಸ್ತಿ ಮಾಡಿ ಅಂತಕ್ಕಂಥದ್ದನ್ನು ಉಪೇಂದ್ರ ಕುಶ್ವಾ ಒತ್ತಡವನ್ನು ಹಾಕ್ತಿದ್ದಾರೆ. ಆದರೆ ಇಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು BJP JDU ಯಾರ ಕಿಟ್ಟಿಯಿಂದ ಯಾರಿಗೆ ಸೀಟ್ ಬಿಟ್ಟು ಕೊಡಬೇಕು. ಈಗ ಪಾಸ್ವಾನ್, ಚಿರಾಗ್ ಪಾಸ್ವಾನ್ ಏನಿದ್ದಾರೆ, ಕಳೆದ ಬಾರಿ ಅವ್ರು 125 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನು ಹಾಕಿದ್ಯಾಕೆ? ಅವರು BJP ವಿರುದ್ಧ ಅಭ್ಯರ್ಥಿ ಹಾಕಲಿಲ್ಲ. ಹೌದು, ಅವರು ನಿತೀಶ್ ಕುಮಾರ್ ವಿರುದ್ಧ ಅಭ್ಯರ್ಥಿ ಆಗಿದ್ರು. ನಿತೀಶ್ ಕುಮಾರರ ಸೀಟ್ಗಳು ಒಂದು 22 ಸೀಟ್ಗಳನ್ನು ಕಡಿಮೆ ಮಾಡುವಲ್ಲಿ ಸುಮಾರು 9 ಸೀಟ್ಗಳಲ್ಲಿ ಚಿರಾಗ್ ಪಾಸ್ವಾನ್ ವಾಸ್ ನಂಬರ್ 2. ಅವ್ರು ಗೆದ್ದಿದ್ದು ಒಂದೇ ಸೀಟು, ಕರೆಕ್ಟ್. ಬಟ್ 9 ಕ್ಷೇತ್ರಗಳಲ್ಲಿ ಅವ್ರು ನಂಬರ್ 2 ಇದ್ರು. ಹೀಗಾಗಿ ನಿತೀಶ್ ಕುಮಾರ್ ಹೇಳಿದ್ರು, ಚಿರಾಗ್ ಪಾಸ್ವಾನ್ ಕಾರಣದಿಂದ ನನ್ನ ಸೀಟ್ಗಳ ಸಂಖ್ಯೆಯಲ್ಲಿ ಕಡಿಮೆ ಆಯಿತು ಅಂತಕ್ಕಂಥದ್ದು. ಈ ಬಾರಿ BJP ಮತ್ತು JDU ಚಿರಾಗ್ ಪಾಸ್ವಾನ್ರಿಗೆ ಮಣೆ ಹಾಕಿದೆ. ಕಾರಣ ಇಷ್ಟೇ, ಲೋಕಸಭಾ ಚುನಾವಣೆಯಲ್ಲಿ 5ಕ್ಕೆ 5 ಸೀಟ್ಗಳನ್ನು ಚಿರಾಗ್ ಪಾಸ್ವಾನ್ ಗೆದ್ದುಕೊಂಡ್ರು. ಅವರ ವೋಟ್ ಶೇರ್ ಡ್ರಾಮ್ಯಾಟಿಕಲಿ ಇನ್ಕ್ರೀಸ್ ಆಯಿತು. ಪಾಸ್ವಾನ್ ಮತಗಳು ಏನು ಒಡಿತಾ ಇದ್ವು ಅವರ ಮತ್ತು ಅವರ ಚಿಕ್ಕಪ್ಪನ ಪಾರ್ಟಿ, ಆದರೆ ಅವ್ರ ಚಿಕ್ಕಪ್ಪನ ಪಾರ್ಟಿ ಡೆಸಿಮೇಟ್ ಆಯಿತು. ಚಿರಾಗ್ ಪಾಸ್ವಾನ್ ಪಾರ್ಟಿಯಲ್ಲಿ ಲೆಜಿಟಿಮೇಟ್ ರಾಮ್ ವಿಲಾಸ್ ಪಾಸ್ವಾನ್ರ ವಾರಸುದಾರಿಕೆಯನ್ನು ತೆಗೆದುಕೊಳ್ತು. ಎಸ್.
ಆ ಕಾರಣದಿಂದ ಉಪೇಂದ್ರ ಕುಶ್ವಾ ಏನು ಸೀಟ್ ಗೆದ್ದಿದ್ದಾರೆ. ಚಿರಾಗ್ ಪಾಸ್ವಾನ್ರಿಗೆ 29 ಕೊಟ್ಟು ನನಗೆ 6 ಸೀಟ್ ಕೊಟ್ಟರೆ ನನ್ನ ಸ್ಟ್ಯಾಂಡಿಂಗ್ ಇನ್ NDA ಮುಂದಿನ ದಿನಗಳಲ್ಲಿ ಏನು? ಆ ಕಾರಣದಿಂದ ಉಪೇಂದ್ರ ಕುಶ್ವಾ ಹೆಚ್ಚು ಸೀಟ್ಗಳನ್ನು ಬಿಟ್ಕೊಡ್ಬೇಕು ಅಂತಕ್ಕಂಥ ಒತ್ತಡವನ್ನು ಹಾಕ್ತಿದ್ದಾರೆ. ಇನ್ನೊಂದು ಕಡೆ ಜಿತಿನ್ ರಾಮ್ ಮಾಂಜಿ ಅವರ ಪಾರ್ಟಿ ಇದೆ, ಹಿಂದೂಸ್ತಾನಿ ಅವಾಮಿ ಮೋರ್ಚಾ. ಎಸ್, ಆ ಪಾರ್ಟಿ ಕೂಡ ನಮಗೆ ಮಹಾದಲಿತರ ಓಟ್ಗಳನ್ನು ನಾವು ತೆಗೆದುಕೊಂಡು ಬರ್ತೀವಿ. ನೋಡಿ, ಬೇಸಿಕಲಿ ನೋಡಿ, ನೀವು BJP ಬಿಹಾರದಲ್ಲಿ ಅಪ್ಪರ್ ಕಾಸ್ಟ್ ಪಾರ್ಟಿ ಅಂತ ಕರೆಸ್ಕೊಳ್ಳುತ್ತೆ. ಹೌದು. ಅದಾದಮೇಲೆ ನಿತೀಶ್ ಕುಮಾರ್ ಬರ್ತಾರೆ. ಅವರು ಯಾದವೇತರ ಹಿಂದುಳಿದ ವರ್ಗಗಳ ಸಮುದಾಯ ಏನಿದೆ ಆ ಹೆಚ್ಚು ಓಟ್ಗಳನ್ನು ತೆಗೆದುಕೊಂಡು ಬರ್ತಾರೆ, ಮಹಾದಲಿತ್ ಓಟ್ಗಳನ್ನು ತೆಗೆದುಕೊಂಡು ಬರ್ತಾರೆ. ಜಿತಿನ್ ರಾಮ್ ಮಾಂಜಿ ಕೂಡ ಮಹಾದಲಿತ ಆದ್ದರಿಂದಲೇ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದರು, ಯಾರು? ನಿತೀಶ್ ಕುಮಾರ್ ಅವರು. ನಂತರ ಅವ್ರಿಗೂ ತಿಕ್ಕಾಟ ನಡೀತು. ಅದು ಕೂಡ ಒಂದು ಜಾತಿಯ ಪಾರ್ಟಿಯೇ. ಚಿರಾಗ್ ಪಾಸ್ವಾನ್ ಸಮುದಾಯದ 16% ದಲಿತರ ಮತಗಳಿವೆ. ಸುಮಾರು 6ರಿಂದ 7% ಅಂದರೆ 40% ಮತಗಳು ಪಾಸ್ವಾನ್ರ ಮತಗಳಿವೆ. ಎಸ್, ಅದು ಒಂದು ಜಾತಿಯ ಪಾರ್ಟಿ. ಅದರ ಜೊತೆಗೆ ಉಪೇಂದ್ರ ಕುಶ್ವಾರ ಪಾರ್ಟಿ ಏನಿದೆ ಅದು ಕೂಡ ಒಂದು ಜಾತಿಯ ಪಾರ್ಟಿ. ಕೋರಿ ಕುಶ್ವಾ, ಈ ಆರಾ ಅಂತ ಏನು ಬರುತ್ತೆ, ಆರಾ ಭಾಗದಲ್ಲಿ ಅತಿ ಹೆಚ್ಚು ಕೋರಿ ಕುಶ್ವಾ ಮತಗಳಿವೆ. ಆ ಮತಗಳ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಒಂದು ಪಾರ್ಟಿ. ನೀವು ಬಿಹಾರದ ಇದನ್ನು ನೋಡಿ, ಮಹಾಗಠಬಂಧನ್ ಪಾರ್ಟಿಗಳನ್ನು ಕೂಡ ನೋಡಿ. VIP ಪಾರ್ಟಿ ಏನದು? ನಿಷಾದ್ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಕಟ್ಟಿರ್ತಕ್ಕಂಥ ಪಾರ್ಟಿ ಅದು. ಎಸ್. ಅದಾದಮೇಲೆ ಈಗ CPI-ML ಒಂದು ಬಿಟ್ಟರೆ, CPI-MLಗೊಂದು ಬೇರೆ ರೀತಿಯಾಗಿರ್ತಕ್ಕಂಥ ಇತಿಹಾಸ ಇದೆ. ಕಾಂಗ್ರೆಸ್ ಕೂಡ ಹೆಚ್ಚು ಇಲ್ಲಿ ಹೆಂಗೆ BJP ಅಪ್ಪರ್ ಕಾಸ್ಟ್ ವೋಟ್ಗಳನ್ನು ತೆಗೆದುಕೊಳ್ಳುತ್ತೆ, ಅಲ್ಲಿ ಅಪ್ಪರ್ ಕಾಸ್ಟ್ ಪ್ಲಸ್ ಮುಸ್ಲಿಂ ವೋಟ್ಸ್ಗಳ ಮೇಲೆ ಕಾಂಗ್ರೆಸ್ನ ಒಂದು ಸಣ್ಣ ಹಿಡಿತ ಇದೆ, ದೊಡ್ಡ ಹಿಡಿತ ಏನಿಲ್ಲ. RJD ಇಸ್ ಪ್ರಿಡಾಮಿನೆಂಟ್ಲಿ ಹ್ಯಾಸ್ ಬಿಕಮ್ ಎ ಕಾಸ್ಟ್ ಪಾರ್ಟಿ. RJDಯ ಸ್ಟ್ರೆಂತ್ ಕೂಡ ಯಾದವ್ ಪ್ಲಸ್ ಮುಸ್ಲಿಂ, RJDಯ ವೀಕ್ನೆಸ್ ಕೂಡ ಯಾದವ್ ಪ್ಲಸ್ ಮುಸ್ಲಿಂ. ಈ ಇಲೆಕ್ಷನ್ನ ಕಥೆಯಲ್ಲಿ ಬಹಳ ದೊಡ್ಡ ಕುತೂಹಲ ಇರತಕ್ಕಂಥದ್ದೇನು, RJD ಕ್ಯಾನ್ ಇಟ್ ಟೇಕ್ ಯಾದವ್ ಪ್ಲಸ್ ಮುಸ್ಲಿಂ ಅಂಡ್ ಅದರ್ ವೋಟ್ಸ್. ಅದರ್ ವೋಟ್ಸ್ ತೆಗೆದುಕೊಂಡ್ರೆ RJD ವಿಲ್ ಬಿ ಮಚ್ ಸ್ಟ್ರಾಂಗರ್. ಕರೆಕ್ಟ್. ಅದರ್ ವೋಟ್ಸ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗದೆ ಇದ್ರೆ, ಬಿಹಾರ್ ಈಸ್ ಬೇಸಿಕಲಿ ತುಂಬ ಜನ ಹೇಳ್ತಾರೆ ಐಡಿಯಾಲಜಿಕಲ್ ಏನಿಲ್ಲ, ಅಲ್ಲಿ ಐಡಿಯಾನೂ ಏನಿಲ್ಲ. ಅಲ್ಲಿ ಹೆಚ್ಚು ಇರ್ತಕ್ಕಂಥದ್ದು ಕಾಸ್ಟ್ ಐಡೆಂಟಿಟಿ ಪಾಲಿಟಿಕ್ಸ್ ನಡೆಯುತ್ತೆ. ಆ ದೃಷ್ಟಿಕೋನದಿಂದ ನೀವು ಅಲ್ಲಿನ ಪಾರ್ಟಿಗಳು, ಅಲ್ಲಿನ ಜಾತಿಗಳು, ಅಲ್ಲಿನ ಸಮೀಕರಣಗಳನ್ನು ನೋಡಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.